ಈಗ ಕಾಂಗ್ರೆಸ್ ಗೌರ್ಮೆಂಟ್ ಮಾಡೋದ್ರಿಂದ ಅದ್ ಹೆಂಗ್ ಮಾಡ್ತೀರಾ ಅಂದ್ರೆ ನಿಮ್ಮ ತಾಕತ್ ಇದೆಯಾ ದಮ್ ಇದೆಯಾ ಅಂತ ಕೇಳ್ತಾರೆ. ಅತ್ಯಂತ ಕೆಟ್ಟ ಆಡಳಿತದ ಅವಧಿ ಅಂದ್ರೆ ಬಸವರಾಜ ಬೊಮ್ಮಾಯಿ. ಫಾಜಿಲ್ ಸೂರತ್ ನೋಡಿದನ್ ಯಾರು? ಇದೇ ಸುಹಾಸ್ ಶೆಟ್ಟಿ. ಎಲ್ಲಾ ಕಡೆ ಮುಸ್ಲಿಂ ಇದ್ದಾರೆ, ಎಲ್ಲಾ ಕಡೆ ಬೇರೆ ಬೇರೆ ಪಂಗಡದವರು ಇದ್ದಾರೆ. ಏನಕ್ಕೆ ಮಂಗಳೂರು ಕೊಲೆಗಳ ಮೇಲೆ ಕೊಲೆ ಮಾಡಿ ನಾನು ಮುಸ್ಲಿಂ ಧರ್ಮ ರಕ್ಷಕ ಅಂತ ಹೇಳ್ಬಿಟ್ಟು ಬಂದ್ರೆ ಹೊತ್ತು ಮೆರೆಸ್ತೀರ ನೀವು? ತೊಟ್ಲು ತೂಗೋದು ಇದು, ಮಗುನ ಚಿವುಟೋದು. ಧರ್ಮ ರಕ್ಷತಿ ರಕ್ಷಿತ ಅಂತ ಹೇಳ್ತಾರೆ. ಆ ಧರ್ಮ ದೇವ್ರು ನೋಡ್ಕೊತಾನೆ, ನೀವೇ ರಕ್ಷಣೆ ಮಾಡಕ್ಕೆ. ಇದರಲ್ಲಿ ಬರೀ ಬಿಜೆಪಿ ಅವ್ರು ಮಾತ್ರ ಇದಾರೆ ಅಥವಾ ಕಾಂಗ್ರೆಸ್ ಅವರು ಕೂಡ ಇದಾರ? ಕೀರ್ತಿ ದಲಿತ ಅನ್ನೋ ಕಾರಣಕ್ಕೆ ಅವ್ನ ಸಾವು ನಿಮ್ಗೆ ನೋವಾಗಲ್ವಾ? ನೀವ್ಯಾರು ಪುಡಂಗಳು? ಯಾವ ಕೊಲೆ ಫಿಲ್ಟರ್ ಮಾಡ್ತಾರೆ. ಹೌದು, ಮಂಗಳೂರಿನ ಪ್ರತಿ ಕೊಲೆ ಹಿಂದೆ ಮರಳು ಮಾಫಿಯಾ ಇದೆ. ನಾವು ಕಡಿದ್ರೆ ಸ್ಟಿಚ್ ಹಾಕಕ್ ಜಾಗ ಇರಲ್ಲ, ಹಂಗ್ ಕಡಿತೀವಿ ನಾವು. ಅಂದ್ರೆ ಮಂಗಳೂರು ಸ್ವಲ್ಪ ಜನಗಳಿಗೆ ಈ ತರ ಆಕ್ಟಿವಿಟೀಸ್ ಇಟ್ಕೊಂಡ್ರೆ ಮನುಷ್ಯತ್ವ ಇಲ್ವಾ? ಮನುಷ್ಯತ್ವ ಮರ್ತ್ ಬಿಟ್ಟಿದಾರ. ಧರ್ಮ ರಕ್ಷಣೆ ಅಂತ ಹೇಳ್ಬಿಟ್ಟು ಯಾರ್ಯಾರು ಕಡಿತಾ ಇದಾರೋ ಕಡಿಯೋರೆಲ್ಲರೂ ರೋಡಿಗೆ 7 ಜನ್ಮ ಎತ್ತು ಬಂದು ಈ ದೇಶ ಇಸ್ಲಾಂ ರಾಷ್ಟ್ರ ಆಗಲ್ಲ. ಸಿ.ಟಿ. ರವಿ ಮತ್ತು ಲಕ್ಷ್ಮೀ ಹೆಬ್ಬಾಳ ಪ್ರಕರಣದಲ್ಲಿ ಪಾಕಿಸ್ತಾನದ ಕೈವಾಡ ಇದೆ. ಸರ್ ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ಸೂಪರ್. ಏನ್ ನಡೀತಾ ಇದೆ ಕರ್ನಾಟಕದಲ್ಲಿ? ಫಸ್ಟ್ ನೋಡ್ತಾ ಇದ್ದೀರಾ, ಕೊಲೆಗಳು, ಭ್ರಷ್ಟಾಚಾರಗಳು, ಕಾಲು ತುಳಿತಗಳು, ಇದೊಂದೇನಾ? ಕಾಲು ಎಳೆದಾಟಗಳು, ಅವನು ಇವನ್ ಕಾಲು ಹೇಳಿ ಅವನು ಇವ್ನ ಕಾಲು ಹೇಳಿ ಅಲ್ಟಿಮೇಟ್ ಆಗಿ ರಿಸಲ್ಟ್ ಏನಾಗ್ತಿದೆ ಅನ್ನೋದು ನಾವು ನೋಡ್ತಾ ಇದ್ದೀವಿ. ನಿಮ್ಮ ಪ್ರಕಾರ ಏನಾಗ್ಬೋದು ರಿಸಲ್ಟ್ಗಳೆಲ್ಲ? ಯಾವ ರಿಸಲ್ಟು? ಈಗ ಹೊಸ ಕಾಯ್ದೆ ಮಾಡಿದ್ದಾರೆ. ಯಾವ ಕಾಯ್ದೆ? ಈಗ ಹಿಂದೂ ಪರ ಹೋರಾಟಗಾರರನ್ನೆಲ್ಲ ಊರ್ ಬಿಟ್ಟು ಕಳ್ಸೋತಾರ. ಹಿಂದೂ ಪರ ಹೋರಾಟಗಾರರಲ್ಲ, ಎಲಿಮೆಂಟ್ಸ್ಗಳು ಯಾರು ಸಮಾಜಕ್ಕೆ ಮಾರಕ ಆಗಿದಾರೋ ಅವ್ರನ್ನೆಲ್ಲ ಮಟ್ಟ ಹಾಕ್ತೀವಿ ಅಂತೇಳಿ ಆಂಟಿ ಕಮ್ಯುನಲ್ ವಿಂಗ್ ಅಂತ ಮಾಡಿದ್ದಾರೆ. ಇವತ್ತಷ್ಟೇ ಒಂದು ಫೋರ್ಸನ್ನು ರೆಡಿ ಮಾಡಿ ಉದ್ಘಾಟನೆ ಕೂಡ ಮಾಡಿದ್ದಾರೆ. ಕರಾವಳಿ ಗಡಿಪಾರ್ ನೋಟಿಸು ನೀವು ನೋಡಿರ್ತೀರಿ, ಸುಮಾರು 32 ಜನರು ಪ್ರಥಮ ಪಟ್ಟಿ. ಕೆಲವು ಇಂಪಾರ್ಟೆಂಟ್ ವ್ಯಕ್ತಿಗಳನ್ನ ಬಿಟ್ಟಿದ್ದಾರೆ, ಕೆಲವು ಲೆಕ್ಕಾಚಾರಗಳು ನಡೀತಿದ್ದಾವೆ, ನಾವು ಅದನ್ನು ಅಬ್ಸರ್ವ್ ಮಾಡ್ತಾ ಇದ್ದೀವಿ. ಈಗ ಅವ್ರ ಗೌರ್ಮೆಂಟ್ ಇದ್ದಾಗ ಅವರು ಉಲ್ಟಾ ಮಾತಾಡ್ತಾರೆ. ಈಗ ಕಾಂಗ್ರೆಸ್ ಗೌರ್ಮೆಂಟ್ ಮಾಡೋದ್ರಿಂದ ಅದು ಹೆಂಗ್ ಮಾಡ್ತೀರಾ ಅಂದ್ರೆ ನಿಮ್ಮ ತಾಕತ್ ಇದೆಯಾ ದಮ್ ಇದೆಯಾ ಅಂತ ಕೇಳ್ತಾರೆ. ಇದೇನು ಅನ್ಸುತ್ತೆ ಇದು ನಿಮಗೆ? ಅಲ್ಲ, ಪಾಲಿಟಿಕ್ಸೇ ಆಗಿದೆ ನೋಡಿ. ನಾನು ಆಗೊಬ್ಬ ಗೆಳೆಯರ ಹತ್ರ ಮಾತಾಡ್ತಿದ್ದೆ ಇದನ್ನೇ. ಈ ಕೊಲೆಗಳಾಗ್ತಿದ್ದಾಗ ಕಳೆದ 1 ತಿಂಗಳಲ್ಲಿ ಕರಾವಳಿಯಲ್ಲಿ 3 ಮರ್ಡರ್ ಆಯಿತು. ಮೊದಲು ಕುಡುಪು ಅಶ್ರಫನ್ನು ಹೊಡೆದಾಕ್ತಾರೆ, ಅದಾದಮೇಲೆ ಸುಹಾಸ್ ಶೆಟ್ಟಿ ಮರ್ಡರ್ ಆಗುತ್ತೆ, ಅದಾದ ನಂತರ ಅಬ್ದುಲ್ ರೆಹಮಾನ್ನ ಹೊಡೆದಾಕ್ತಾರೆ. BJP ಇಮಿಡಿಯೇಟ್ ಒಂದು ಸ್ಟೇಟ್ಮೆಂಟ್ ಕೊಡುತ್ತೆ, ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಲಾ ಆ್ಯಂಡ್ ಆರ್ಡರ್ ಕಂಪ್ಲೀಟ್ ನಾಶ ಆಗೋಗಿದೆ, ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ, ಇದೊಂದು ದರಿದ್ರ ಸರ್ಕಾರ ಅಂತ ಹೇಳುತ್ತೆ. ಆಯ್ತಪ್ಪ, ಈ ಅಲ್ಲಿನ ಕಮ್ಯುನಲ್ ಏನು ಆ್ಯಕ್ಟಿವಿಟೀಸ್ ನಡೀತಿದೆ ಅದನ್ನು ನಾವು ಮಟ್ಟ ಹಾಕ್ತೀವಿ, ಕರಾವಳಿನ ರಿಪೇರಿ ಮಾಡ್ತೀವಿ ಅಂತ ಹೇಳಿ ಮೂವ್ ಆಗಕ್ಕೆ ಹೋಗ್ತಾರೆ. ನೀವು ತಾಕತ್ತಿದ್ರೆ ಹಿಂದೂ ಕಾರ್ಯಕರ್ತರನ್ನ ಮುಟ್ಟಿ ನೋಡೋಣ ಅಂತಾರೆ. ತೊಟ್ಲು ತೂಗೋದು ಇವರೇ, ಮಗುನ ಚಿವುಟೋದು ಇವರೇ. BJP ದೊಡ್ಡ ಸಮಸ್ಯೆ, ಕಾಂಗ್ರೆಸ್ ಒಂಥರ ಸಮಸ್ಯೆ ಆದರೆ BJP ಇನ್ನೊಂಥರದ ಸಮಸ್ಯೆ ಇದೆ. ಈಗ BJP ಇದ್ದಾಗ್ಲೂ ಸುಮಾರು ಕೊಲೆಗಳಾಗಿದೆ, ಈ ಕಾಂಗ್ರೆಸ್ ಇದ್ದಾಗಲೂ ಸುಮಾರು ಕೊಲೆಗಳಾಗ್ತದೆ. ಇದು ಯಾರನ್ನ, ಈಗ ಒಬ್ಬ ಯಾರೇ ಆದ್ರೂ ಬೇರೆ ಸಂಬಂಧ ಇಲ್ದಾರ ಸಾಯ್ತಾ ಇದ್ದಾನೆ. ಹೌದು, ಅದ್ರ ಬಗ್ಗೆ ನೀವು, ಯಾಕೆಂದ್ರೆ ನೀವು ಹತ್ತಿರದಿಂದ ಅಲ್ಲಿ ನೋಡಿದ್ದೀರಾ, ಹೋಗಿದ್ದೀರಾ, ಎಲ್ಲ ಓಡಾಡಿದ್ದೀರಾ. ಅದು ಯಾವ ಥರ, ಯಾವನ ಅನ್ನೋನ್ ಪರ್ಸನ್ನ ಹೋಗ್ಬಿಟ್ಟು ಅವನಿಗೂ ಅದಕ್ಕೂ ಸಂಬಂಧ ಇಲ್ದವ್ರನ್ನ ಹೋಗ್ಬಿಟ್ಟು ಕೊಲೆ ಮಾಡ್ತಾರಲ್ಲ ನೋಡಿ. ಬಸವರಾಜ ಬೊಮ್ಮಾಯಿ ಸರ್ಕಾರ ಇತ್ತು, ಕರ್ನಾಟಕ ರಾಜ್ಯದ ರಾಜಕಾರಣದಲ್ಲಿ ಬಹುಶಃ ಹಿಸ್ಟ್ರಿ ತಗೊಂಡ್ರೆ ಅತ್ಯಂತ ಕೆಟ್ಟ ಆಡಳಿತದ ಅವಧಿ ಅಂದರೆ ಬಸವರಾಜ ಬೊಮ್ಮಾಯಿ. ಬಸವರಾಜ ಬೊಮ್ಮಾಯಿ CM ಆಗಿದ್ದಾಗ ಇವತ್ತೇನು ಶರಣ್ ಪಂಪ್ವೆಲ್ ಮಂಗಳೂರಿನ ವಿಶ್ವ ಹಿಂದೂ ಪರಿಷತ್ನ ಸಂಚಾಲಕ, ಇದೇ ಶರಣ್ ಪಂಪ್ವೆಲ್ ಹತ್ರ ಒಂದು ಸಾರ್ವಜನಿಕ ಸಭೆ, ಒಂದು ಕ್ರೌಡಲ್ಲಿ, ಗುಂಪಲ್ಲಿ ಬಸವರಾಜ ಬೊಮ್ಮಾಯಿ ಹೇಳ್ತಾರೆ, ನೀನು ತಲೆ ಕೆಡಿಸ್ಕೋಬೇಡ, ನಿನ್ನ ಕೇಸನ್ನು ನಾವು ವಾಪಸ್ ತೆಗಿತೀವಿ. ಕರೆಕ್ಟ್, ಅದು ನಿಮಗೆ ನೆನಪಿದ್ರೆ ವೈರಲ್ ಆಗಿತ್ತು. ನೀವು ವೈರಲ್ ಆಗಿತ್ತದು. ಒಬ್ಬ CM ಸ್ಥಾನದಲ್ಲಿ ಇರೋನು ಈ ಕಮ್ಯುನಲ್, ಈ ಕೋಮುವಾದದ ಭಾಷಣಗಳ ಮೂಲಕ ದ್ವೇಷವನ್ನು ಹೆಚ್ಚು ಮಾಡುವಂಥ ಆ್ಯಂಟಿ ಎಲಿಮೆಂಟ್ಸ್ಗಳಿಗೆ ನೀ ತಲೆ ಕೆಡಿಸ್ಕೋಬೇಡ, ನಾವು ನಿಮ್ಮ ಕೇಸ್ ತಗೊಳ್ತೀವನ್ನೋ ಅಂತ ಅಶ್ಯೂರೆನ್ಸ್ ಸಿಕ್ಕಿದ್ರೆ ಆತ ನಾಳೆ ಯಾವುದೇ ವೇದಿಕೆಗೆ ಹೋದರೆ ಅಲ್ಲಿ ನಿಮಗೆ ಭಗವದ್ಗೀತೆಯ ಶ್ಲೋಕಗಳನ್ನಾಗಲಿ ಅಥವಾ ಒಬ್ಬ ಮುಸಲ್ಮಾನನಿಗೆ ಅಶ್ಯೂರೆನ್ಸ್ ಸಿಕ್ಕಿದ್ರೆ ಆತ ಕುರಾನ್ನ ಶ್ಲೋಕಗಳನ್ನು ಹೇಳಲ್ಲ, ಆತ ಇನ್ನಷ್ಟು ದ್ವೇಷದ ಭಾಷಣವನ್ನೇ ಮಾಡ್ತಾ ಹೋಗ್ತಾನೆ ಅಲ್ವಾ. ಇದೇ ಬೊಮ್ಮಾಯಿ ಸರ್ಕಾರ ಇದ್ದಾಗ ಪ್ರವೀಣ್ ನೆಟ್ಟರು ಮರ್ಡರ್ ಆಯಿತು. ಪ್ರವೀಣ್ ನೆಟ್ಟರು ಮರ್ಡರ್ ಆಗೋಕ್ಕಿಂತ ಮುಂಚೆ ಮಸೂದ್ ಮರ್ಡರ್ ಆಯಿತು.
ಮಸೂದ್ ಮರ್ಡರ್ಗೆ ರಿವೆಂಜ್ ಆಗಿ ಪ್ರವೀಣ್ ನೆಟ್ಟಾರ್ನ ಹೊಡಿತಾರೆ ಅಂತ ಹೇಳ್ತಾರೆ. ಪ್ರವೀಣ್ ನೆಟ್ಟಾರು ಮರ್ಡರ್ ಆದಮೇಲೆ ಏನಾದರೂ ಮಾಡಿ, ಈಗೇನು ಅಬ್ದುಲ್ ರೆಹಮಾನ್ ಮರ್ಡರ್ ಆಯ್ತಲ್ಲ ಅದೇ ಥರ ಏನಾದರೂ ಮಾಡಿ ಒಂದು ಹೆಣವನ್ನು ಉರುಳಿಸ್ಬೇಕು. ಈಗ ಪ್ರವೀಣ್ ನೆಟ್ಟಾರ್ RSS ಅಲ್ಲಿ ಆ್ಯಕ್ಟಿವ್ ಆಗಿದ್ದಂಥ ಒಬ್ಬ ಹುಡುಗ, ಅವನು ಹಿನ್ನೆಲೆಯಲ್ಲಿ ಬಡವನೇ, ಆತನ ಚರಿತ್ರೆ ಆತನ ಚಾರಿತ್ರ್ಯವನ್ನು ನೋಡಿದ್ರು ಕೂಡ ಆತ ಕೂಡ ಒಳ್ಳೆ ಹುಡುಗನೇ. ಯಾರೋ ಪ್ರವೀಣ್ ನೆಟ್ಟಾರು. ಆತ ಏನೋ ಕೊಲೆಗಳನ್ನು ಮಾಡಿಕೊಂಡು ಓಡಾಡ್ಕೊಂಡಿದ್ದವನು ಅಥವಾ ಸಂಘಟನೆಗಳನ್ನ ಮಾಡಿಕೊಂಡು ಇನ್ನೇನೋ ಮಾಡ್ಕೊಂಡಿದ್ದವನಲ್ಲ. ಆಯ್ತಪ್ಪ, ಯಾವುದೊಂದು ಸಂಘಟನೆ ಸೇರ್ಕೊಂಡಿರ್ತಾರೆ. ಎಕ್ಸಾಂಪಲ್ಲು, ಈಗ ಅವ್ನು PFI ಸೇರ್ಕೊಂಡ ಅಂತ ಇಟ್ಕೊಳ್ಳಿ. ಆ ಸಂಘಟನೆ ಏನೋ ಒಂದು ಗುರಿನ ತೋರಿಸಿರುತ್ತೆ, ಅದನ್ನು ನಂಬಿರ್ತಾನೆ, ಇವನು ಹೋಗ್ತಾನೆ. ಈಗ ನಾನು ನಾಳೆ RSS ಸೇರ್ಕೋತೀನಿ ಅಂತ ಇಟ್ಕೊಳ್ಳಿ. ಆ ಸಂಘಟನೆಯಿಂದ ಏನೋ ಒಂದು ಆಶಾವಾದ ಇರುತ್ತೆ, ಬಂದು ಸೇರ್ಕೊತೀನಿ. ನಾನು RSSನ ಕಾರ್ಯಕರ್ತ, ನಾನು PFI ಕಾರ್ಯಕರ್ತ ಅನ್ನೋ ಕಾರಣಕ್ಕೆ ನಾನು ಕೊಂದ್ಬಿಡ್ತೀರಾ? ಕೊಲ್ಲಬಾರ್ದು. ಯಾಕಂದರೆ ಸಂಘಟನೆ ಸೇರೋ ಹುಡುಗನಿಗೆ ಗೊತ್ತಿರಲ್ಲ ಅದು ಕೆಟ್ಟದ್ದ ಒಳ್ಳೇದು. ಅವನು ಸೇರಿರ್ತಾನೆ, ಸೇರ್ಕೊಂಡಿರ್ತಾರೆ, ಸೇರಿದ ಮೇಲೆ ಕತೆಗಳು. ಹಂಗೆ ಪ್ರವೀಣ್ ನೆಟ್ಟಾರು ಕೊಲೆ ಆದಮೇಲೆ ಏನಾದರೂ ಮಾಡಿ ಒಬ್ಬನ ಹೊಡಿಬೇಕು ಅಂತ ಹೇಳ್ಬಿಟ್ಟು ಆ ಫಾಜಿಲ್ನ ಸೂರತ್ಕಲ್ಲಲ್ಲಿ ಹೊಡೆದನು. ಯಾರು? ಇದೇ ಸುಹಾಸ್ ಶೆಟ್ಟಿ. ಯಾರು ಸುಹಾಸ್ ಶೆಟ್ಟಿ? ಅದಾಗಲೇ ಒಬ್ಬ ದಲಿತ ಹುಡುಗ, ಕೀರ್ತಿ ಅನ್ನೋ ಒಬ್ಬ ದಲಿತ ಹುಡುಗನ ಮರ್ಡರ್ ಮಾಡ್ತಾನೆ. ಯಾಕೆ ಮರ್ಡರ್ ಮಾಡಿರ್ತಾರೆ? ಮನೀಶ್ ಶೆಟ್ಟಿ ಮತ್ತು ನಿತಿನ್ ಪೂಜಾರಿ ಅಂತ ಇದೇ ಸುಹಾಸ್ ಶೆಟ್ಟಿ ಹುಡುಗರು ಕಿತ್ತಾಡ್ಕೊತಿರ್ತಾರೆ. ಅಲ್ಲಿ ಹೋಗ್ಬಿಟ್ಟು ಕಿತ್ತಾಡ್ಬೇಡ್ರ ಅಂತ ಹೋಗ್ತಾನೆ, ರಿವರ್ಸ್ ಇವನ ಮೇಲೆ ಬಿದ್ದು ಕೊಂದು ಹಾಕಿದ್ರು. ಸರ್, ನಾನು ಕೇಳ್ತೀನಿ ನಿಮಗೆ, ಈಗ ಸುಹಾಸ್ ಶೆಟ್ಟಿ ಕೀರ್ತಿ ಕೊಲೆ ಹಂತಕ, ಪ್ರವೀಣ್ ನೆಟ್ಟಾರಿಗೆ ರಿವೆಂಜ್ ಆಗಿಬಿಟ್ಟು ಅಲ್ಲೆಲ್ಲ ಸುರತ್ಕಲ್ಲಲ್ಲಿ ನಿಂತಿದ್ದ ಒಬ್ಬ ಅಮಾಯಕ ಫಾಜಿಲ್ನ ಕೊಲೆ ಮಾಡ್ತಾನೆ. 2 ಕೊಲೆ ಕೇಸ್ ಇತ್ತು ತಾನೆ? ಹೌದು. ಹಾಗಾದರೆ ಕೊಲೆಗಳ ಮೇಲೆ ಕೊಲೆಗಳನ್ನು ಮಾಡಿ, ನಾನೊಬ್ಬ ಹಿಂದೂ ಮುಖಂಡ, ನಾನೊಬ್ಬ ಹಿಂದೂ ರಕ್ಷಕ, ನಾಳೆ ಮುಸಲ್ಮಾನರಲ್ಲೇ ಅಂತ ಇಟ್ಕೊಳ್ಳಿ, ಕೊಲೆಗಳ ಮೇಲೆ ಕೊಲೆ ಮಾಡಿ ನಾನು ಮುಸ್ಲಿಂ ಧರ್ಮ ರಕ್ಷಕ ಅಂತ ಹೇಳ್ಬಿಟ್ಟು ಬಂದರೆ ಹೊತ್ತು ಮೆರೆಸ್ತೀರಾ ನೀವು? ಯಾವ ಎಥಿಕ್ಸ್ ಇದು BJPದು? ನನ್ನ ಪ್ರಶ್ನೆ ಇರೋದು ಅದನ್ನೇ. ಸುಹಾಸ್ ಶೆಟ್ಟಿ ಇವತ್ತಿಗೆ ನಿಮಗೆ ಹಿಂದೂ ಮುಖಂಡ, ಹಿಂದೂ ರಕ್ಷಕ ಅಂತ ಆಗಿದ್ದಾನೆ, ಹೊತ್ತು ಮೆರೆಸ್ತಾ ಇದ್ದೀರಾ. ಇದೇ BJP ನಾನು ಪ್ರಶ್ನೆ ಕೇಳೋಕ್ಕೆ ಇಷ್ಟಪಡ್ತೀನಿ. ಇದೇ ಕೀರ್ತಿ ಹಿಂದೂ ಅಲ್ವಾ? ಇದೇ ಸುಹಾಸ್ ಶೆಟ್ಟಿಯಿಂದ ಮರ್ಡರ್ ಆದಂಥ ಕೀರ್ತಿ ಹಿಂದೂ ಅಲ್ವಾ? ಇವನ ಮನೆಗೆ ಹೋಗಿದ್ದೀರಾ ನೀವು? ಹೋಗಿಲ್ಲ. ಯಾಕೆ ಹೋಗಿಲ್ಲ? 2 ರೀಸನ್ ಕೊಡಬೇಕಾಗತ್ತೆ BJP. ಮೊದಲನೇ ರೀಸನ್, ನಿಮಗೆ ಮುಸಲ್ಮಾನರಿಂದ ಹಿಂದೂಗಳ ಹತ್ಯೆ ಆದರೆ ಬೆನಿಫಿಟ್ ಅನ್ನುವಂಥ ಕ್ಲಾರಿಟಿ ಇದೆ. ಹಾಗಾಗಿ ಆ ಪ್ರಕಾರವಾಗಿ ರಾಜಕೀಯವನ್ನು ಮಾಡ್ತೀರಾ ನೀವು. ಇದು ಜಾಗತಿಕ ಸತ್ಯ. ಇನ್ನೊಂದೇನೆಂದರೆ, ಕೀರ್ತಿ ದಲಿತ, ಹಿಂದೂ ನಾವೆಲ್ಲ ಒಂದು ಅಂತೀರಾ. ಕೀರ್ತಿ ದಲಿತ ಅನ್ನೋ ಕಾರಣಕ್ಕೆ ಅವನ ಸಾವು ನಿಮಗೆ ನೋವಾಗಲ್ವಾ? ಸುಹಾಸ್ ಶೆಟ್ಟಿದ್ದು ಯಾವ ಕೊಲೆ ಮಾಡ್ತಾರೆ. ಹೌದು, ಕೊಲೆ ಯಾವುದೂ ಆಗಬಾರ್ದು. ಯಾವ ಕೊಲೆನೂ ಒಪ್ಪಲ್ಲ. ರೌಡಿ ಆದ್ರೆ ರೌಡಿ ಅಥವಾ ಇನ್ನು ಅಮಾಯಕ ಯಾವ ಕೊಲೆನೂ ಒಪ್ಪಲ್ಲ. ಸಂವಿಧಾನ ಪ್ರಕಾರ ಏನು ತಪ್ಪು ಮಾಡೋದು ಅಂತ ಶಿಕ್ಷೆ ಇದೆ. ಆದರೂ ಕೂಡ ಸುಹಾಸ್ ಶೆಟ್ಟಿದ ಜೀವ, ಹಾಗಾದ್ರೆ ಕೀರ್ತಿದ ಜೀವ ಅಲ್ವಾ? ಇದು ಅಬ್ದುಲ್ ರೆಹಮಾನ್ದು ಜೀವ ಅಲ್ವಾ? ಫಾಜಿಲ್ ಥರನೇ ಒಬ್ಬ ಅಮಾಯಕ ಮರಳು ಅನ್ಲೋಡ್ ಮಾಡಿ ಅಂತೇಳಿ ದೀಪಕ್ ಆ ಸ್ಟೋರಿ ನೀವು ನೋಡಿರ್ಬೋದು. ದೀಪಕ್ ಜೊತೆಗೆ ಇದ್ದವನು, ಇವನ ಜೊತೆ ಇದು ಇಡ್ಕೆ ಹೊರ್ತಾ ಇದ್ದವನು, ಮರಳನ್ನ ಲೋಡ್ ಮಾಡ್ಕೊಂಡಿದ್ದವನು. ಅವ್ನು ಕರ್ದ ಅಂತ ಇವನು ಹೋದ. ಕತ್ತರಿಸ್ಬೇಕಾದ್ರೆ ಕೇಳ್ತಾನಂತವ ಯಾರೋ ರೆಹಮಾನ್, ನೀನು ನನ್ನ ಪರಿಚಯ ಅಲ್ಲ, ಯಾಕೆ ಕತ್ತರಿಸ್ತಿದ್ರ ಅಂತ. ನೀವು ಬ್ಯಾರಿಗಳದೆಲ್ಲ ಜಾಸ್ತಿ ಆಗ್ಬಿಟ್ಟಿದೆ, ಜನಸಂಖ್ಯೆ ಜಾಸ್ತಿ ಆಗ್ಬಿಟ್ಟಿದೆ, ಸುಹಾಸ್ ಶೆಟ್ಟಿನ ಹೊಡೆದಿದ್ದೀರಾ ಅಂತ ಹೇಳ್ಬಿಟ್ಟು ಹೊಡಿತಾರೆ. ಎಲ್ಲಿಗೆ ಸರ್? ಈಗ ಒಬ್ಬ ರೌಡಿ ಒಬ್ಬನ ಕೊಲೆ ಮಾಡ್ದ ಅಂತ ಇಟ್ಕೊಳ್ಳಿ. ಆ ಕೊಲೆ ಮಾಡಿದವರು ಈ ರೌಡಿನ ಹೊಡೆದ್ರೆ ಅಷ್ಟು ಫೀಲ್ ಇಲ್ಲ. ಇವನು ಹೊಡೆದಿದ್ದ ಮರ ಅದಕ್ಕೆ ಹೊಡೆದ ಅಂತ. ಕರೆಕ್ಟ್. ಅದನ್ನೇ ನಿಮ್ಗೆ ಕೇಳಕ್ ಬಂದಿದ್ದು. ಈಗ ನಾನ್ ಮಿಸ್ಟೇಕ್ ಮಾಡಿದ್ರೆ ನೀವು ಕರ್ಕೊಂಡು ಹೋಗ್ಬಿಟ್ಟು ಇಲ್ಲಿ ಯಾರೋ ರೋಡಲ್ಲಿ ಓಡಾಡ್ತಿದ್ರ ಹೊಡಿತಿರಲ್ಲ, ಇದು ಯಾವ ನ್ಯಾಯ? ನಾಳೆ ನಾವು ಇರ್ತೀವಿ ಸರ್. ಸಾಯೋನಿಗೆ ಒಂದು ಫೀಲ್ ಬರಬಾರ್ದು ಸರ್, ನನ್ನನ್ನ ಯಾಕೆ ಇವ್ರು ಕಡಿತಿದಾರಂತ ಫೀಲ್ ಬರಲ್ಲ. ಅವನಿಗಾದ್ರೂ ಒಂದು ರೀಸನ್ ಸಿಗೋದು ಬೇಡವಾ? ನನ್ನನ್ನು ಯಾಕೆ ಕಡಿತಿದ್ದಾರೆ ಇವರು? ಹೊರೆ ನನ್ನ ಯಾಕೆ ಸಾಯ್ತಾರನ್ನ ಕ್ಲಾರಿಟಿ ಇಲ್ಲದೆ ಸಾಯುವಂಥ ಪರಿಸ್ಥಿತಿ ಬರುತ್ತಲ್ಲ, ಇದು ದುರಂತ. ಇವ್ರಿಗೆ ಬೆಂಗಾವಲಾಗಿ BJPಯವರು, ಕಾಂಗ್ರೆಸ್ ಅವರು ನೋಡಿ, ಕಾಂಗ್ರೆಸ್ ಬಗ್ಗೆ ನಿಮಗೆ ಇವರು ಹೇಳಿದ್ರೆ ನಾವು ಬಂದರೆ ಕರಾವಳಿನ ಸರಿ ಮಾಡ್ತೀವಿ, ಅವ್ರು PFI ಬ್ಯಾನ್ ಮಾಡಿದ್ರು, ನಾವು ಬಜರಂಗ ದಳ ಬ್ಯಾನ್ ಮಾಡ್ತೀವಿ. ಸರ್, ಈ ಸಂಘಟನೆಗಳು ಯಾಕೆ ಬೇಕು ಧರ್ಮ ರಕ್ಷಣೆಗೆ? ನನ್ನ ವಾದ ಇರೋದು ಒಂದೇ, ಧರ್ಮ ಅನ್ನೋದು ದೇವರ ಸೃಷ್ಟಿ. ಈಗ ನಾವೆಲ್ಲ ನಾಸ್ತಿಕರಿದ್ದೀವಿ, ನಮ್ಮ ಕತೆ ಬೇರೆ. ಆಯ್ತಪ್ಪ, ನಂಬಿಕೆ ಇರೋರಿಗೆ ಒಂದು ಪ್ರಶ್ನೆ, ಧರ್ಮ ದೇವರ ಸೃಷ್ಟಿ ಅಂದಮೇಲೆ ಆ ಧರ್ಮವನ್ನು ದೇವ್ರು ನೋಡ್ಕೊತಾನೆ, ನೀವೇ ರಕ್ಷಣೆ ಮಾಡೋಕ್ಕೆ. ಧರ್ಮೋ ರಕ್ಷತಿ ರಕ್ಷಿತ ಅಂತ ಹೇಳ್ತಾರೆ. ಧರ್ಮಕ್ಕೆ ಅಪಾಯ ಬಂದರೆ ದೇವ್ರು ಬರ್ತಾನೆ, ನೀವ್ಯಾರು ಪುಡಂಗಳು. ದೊಡ್ಡ ಕಥೆಗಳಿದೆ, ಮುಂದೆ ಹೇಳ್ತೀನಿ ನಾನು. ಇದೇ ವಿಶ್ವ ಹಿಂದೂ ಪರಿಷತ್ತಿನ ನಾಯಕರೆಲ್ಲ ಯಾವ್ಯಾವ ಸಾಹೇಬರುಗಳ ಜೊತೆ ಕೆಲಸ ಪರ್ಟಿಕ್ಯುಲರ್ ಆಗಿ ಏನು ಕೇಳ್ತಾ ಇರೋದು ಅಂದ್ರೆ ನೀವು ತುಂಬಾ
ಅಲ್ಲಿ depth ಇದೆ. ಪತ್ರಕರ್ತರಾಗಿದ್ರಿ, ಮತ್ತೆ ಅಲ್ಲಿ ತುಂಬಾ ತಿಳ್ಕೊಂಡಿದ್ದೀರಾ, ಅದಕ್ಕೋಸ್ಕರ ನಿಮ್ಮನ್ನ ಅದಕ್ಕೂ ಆ ವಿಷಯವಾಗಿ ಮಾತಾಡಿಸ್ತಾ ಇರೋದು. ಹೌದು. ಯಾಕೆಂದ್ರೆ ಇವಾಗ ಲಾಸ್ಟ್ ಮಂತ್ ಎಲ್ಲ ಇಶ್ಯೂ ನಡೀತಲ್ಲ, ಅಲ್ಲಿ ಕೊಲೆಗಳಾಗ್ಲಿ ಬೇರೆ ಏನೇನೋ ನಡೀತಾ ಇರುತ್ತೆ ಅವಾಗ. ಏನಕ್ಕೆ ಮಂಗಳೂರು ಆ ಥರ? ಸರ್ ನಿಮಗೆ ನಾವು ಯಾಕೆಂದ್ರೆ ನಾನು ಇನ್ನೊಂದು ಕೇಳ್ಬಿಡ್ತೀನಿ, ಎಲ್ಲಾ ಕಡೆ ಮುಸ್ಲಿಂ ಇದ್ದಾರೆ, ಎಲ್ಲಾ ಕಡೆ ಬೇರೆ ಬೇರೆ ಪಂಗಡದವರು ಇದ್ದಾರೆ, ಏನಕ್ಕೆ ಮಂಗಳೂರು? ಸರ್ ಮಂಗಳೂರು ಸಮುದ್ರ ಬಂತು, ಅದನ್ನು ಕೋಸ್ಟಲ್ಲು. ಮಂಗಳೂರಿನ ಪ್ರತಿ ಕೊಲೆಗಳನ್ನು ನೀವು ಆಳವಾಗಿ ಇಳಿದ್ರೆ ಇವತ್ತಿನವರೆಗೂ ಯಾವ ಸರ್ಕಾರವೂ ಯಾವ ನಾಯಕನೂ ಆಳವಾಗಿ ಹೋಗಲಿಲ್ಲ. ಮಂಗಳೂರಿನ ಪ್ರತಿ ಕೊಲೆಯ ಹಿಂದೆ ಮರಳು ಮಾಫಿಯಾ ಇದೆ. ತುಂಬ ದೊಡ್ಡ ಗಂಭೀರವಾದ ವಿಚಾರ ಇದು. ಮಂಗಳೂರಲ್ಲಿ ನಡೆದಂಥ ಕೊಲೆಗಳಲ್ಲಿ ಇಲ್ಲಿಯವರೆಗೂ ಪಾತ್ರದಾರರು ಮಾತ್ರ ಅರೆಸ್ಟ್ ಆಗಿದ್ದಾರೆ, ಪಾತ್ರದಾರರು ಮಾತ್ರ ಜೈಲು ಪಾಲಾಗಿದ್ದಾರೆ, ಪಾತ್ರದಾರರು ಮಾತ್ರ ಕೊಲೆ ಆಗಿದ್ದಾರೆ. ಕೊಲೆ ಆದವನು ಬಡವ, ಜೈಲಿಗೆ ಹೋದವನು ಬಡವ. ಕೊಲೆಯಾದವನು ಪಾತ್ರಧಾರಿ, ಜೈಲಿಗೆ ಹೋದವನು ಪಾತ್ರಧಾರಿ. ಇವತ್ತಿನವರೆಗೂ ಸುಮಾರು 22 ಕೊಲೆ ಹಿಸ್ಟ್ರಿಲಿ ಒಬ್ಬನೇ ಒಬ್ಬ ಸೂತ್ರಧಾರ ಸಿಕ್ಕಿಲ್ಲ. ಸೂತ್ರಧಾರರ ಬುಡಕ್ಕೆ ನೀವು ಕೈ ಇಟ್ಟರೆ ಮರಳು ಮಾಫಿಯಾ ಓಪನ್ ಆಗ್ತದೆ. ಮರಳು ಮಾಫಿಯಾ ಹೇಗೆ ಎನ್ಕ್ಯಾಶ್ ಮಾಡುತ್ತಂದರೆ, ಒಂದು ಕಮ್ಯುನಲ್ ಇಶ್ಯೂನ ಅವ್ರು ಎನ್ಕ್ಯಾಶ್ ಮಾಡ್ಕೋತಾರೆ. ಇವರು ಏನು ಮಾಡ್ತಾರೆ, ಒಂದು ಮರ್ಡರ್ ಆಯ್ತು ಅಂತ ಇಟ್ಕೊಳ್ಳಿ, ಅದಕ್ಕೆ ರಿವೆಂಜ್ ಹೊಡಿಬೇಕಂತ ಓಡಾಡಬೇಕಾದ್ರೆ ಇವರ ಮರಳು ಮಾಫಿಯಾಕ್ಕೆ ಯಾವನಾದ್ರೂ ಒಬ್ಬ ಥ್ರೆಟ್ ಇರ್ತಾನೆ, ಅಥವಾ ಇವರ ಮರಳು ಮಾಫಿಯಾಕ್ಕೆ ಒಬ್ಬ ಪಾರ್ಟ್ನರ್ ಇರ್ತಾನೆ, ಇವರ ಮರಳು ಮಾಫಿಯಾದ ಒಬ್ಬ ಯಾರೋ ಕಣ್ಣಿಟ್ಟಿರ್ತಾನೆ, ಯಾರೊಬ್ಬ ಆರ್ಟಿ ಹಾಕಿರ್ತಾನೆ, ಇಲ್ಲ ಇವನ ಜಾಗದಲ್ಲಿ ಅವನು ಏನೋ ಕಬ್ಜಾ ಮಾಡ್ಕೊಂಡು ಬಿಸ್ನೆಸ್ ಮಾಡ್ತಾ ಇರ್ತಾನೆ, ಅವನ ಮೇಲೆ ಕಣ್ಣಿಟ್ಟಿರ್ತಾರೆ ಇವರು. ಇಲ್ಲೊಂದು ಹೆಣ ಬಿತ್ತಿದ್ದಂಗೆ ರಿವೆಂಜ್ ಆಗಿ ಅಲ್ಲಿ ಹೊಡೆಸ್ಬಿಡೋದು. ಈಗ ನಿಮಗೆ ಶರತ್ ಮಡಿವಾಳ ಮರ್ಡ್ರು, ಅಶ್ರಫ್ ಕಲಾಯಿ ರಿವೆಂಜ್ ಆಯಿತು. ಅಶ್ರಫ್ ಕಲಾಯಿ ಮರ್ಡರ್ ಇದೆಯಲ್ಲ, ಅಶ್ರಫ್ ಕಲಾಯಿ ಮರ್ಡರ್ ಆಗಿರುತ್ತೆ ಮರಳು ಮಾಫಿಯಾದ ಹಿನ್ನೆಲೆ. ಅದು ಯಾವುದೇ ಶರತ್ ಮಡಿವಾಳ ಆಗಲಿ ಅಶ್ರಫ್ ಕಲಾಯಿ ಆಗಲಿ ಪರಸ್ಪರ ಎರಡು ಮರ್ಡರ್ ಲಿಂಕೇ ಇಲ್ಲ. ಶರತ್ ಮಡಿವಾಳನ ಮರ್ಡರ್ ಹಿಂದೆ ಮರಳು ಮಾಫಿಯಾ ಇದೆ, ಅಶ್ರಫ್ ಕಲಾಯಿ ಮರಳು ಮಾಫಿಯಾ ಇದೆ. ಯಾವ ಭರತ್ ಕುಂಬ್ಡೆಲು ಸುಹಾಸ್ ಶೆಟ್ಟಿ ಮರ್ಡರ್ ಆದ ತಕ್ಷಣ, ಮರ್ಡರ್ ಆದಮೇಲೆ ಪ್ರಚೋದನಕಾರಿ ಭಾಷಣ ಮಾಡಿದ್ದ, ನಾವು ಕಡಿದ್ರೆ ಸ್ಟಿಚ್ ಹಾಕಕ್ಕೆ ಜಾಗ ಇರಲ್ಲ, ಹಂಗೆ ಕಡಿತೀವಿ ನಾವು, ಒಂದಕ್ಕೆ 3 ಹೆಣ ತರ್ತೀವಿ. ಇಂಥವ್ರ ಭಾಷಣದ ಪ್ರಭಾವದಿಂದನೇ ಅಬ್ದುಲ್ ರಹಮಾನ್ ಮರ್ಡರ್ ಆಗಿರೋದಲ್ಲಿ. ಓಕೆ, ಈ ಭರತ್ ಕುಂಬ್ಡೆಲ್ ಯಾರು? ಅಶ್ರಫ್ ಕಲೈನ ಮರ್ಡರ್ ಮಾಡ್ತಾನೋ. ಹೀ ಈಸ್ ಕಾಂಟ್ರಾಕ್ಟ್ ಕಿಲ್ಲರ್. ಸುಪಾರಿ ತಗೊಂಡು, ಮರಳು ಮಾಫಿದಿಂದ ಸುಪಾರಿ ತಗೊಂಡು ಕಲೈನ ಹೊಡೆದಿರೋದು. ಯಾವ ರಿವೆಂಜ್ ಇಲ್ಲ ಅಲ್ಲಿ. ಅಲ್ಲಿಂದ ಆಚೆಗೆ ಹಿಂದೂ ಧರ್ಮ ರಕ್ಷಕ ಕೋಡಿಕೆರೆ ಗ್ಯಾಂಗ್ ಅಂತಿದೆ ಅಲ್ಲಿ. ಆಯ್ತು, ಕೋಡಿಕೆರೆ ಗ್ಯಾಂಗ್ ಅಂದ್ರೆ ನಿಮ್ ಸುರತ್ ಕಲ್ ಹತ್ರ ಒಂದು ಕೋಡಿಕೆರೆ ಅಂತ ಬರುತ್ತೆ, ಊರ ಹೆಸರು ಕೋಡಿಕೆರೆ. ಅಲ್ಲಿನ ಹುಡುಗರೆಲ್ಲ ಆಲ್ಮೋಸ್ಟ್ ರೋಡ್ ಎಲಿಮೆಂಟ್ಗಳೇ ಇರೋದು. ಇವತ್ತು ಯಾರು ಹಿಂದುತ್ವ ರಕ್ಷಣೆ, ಸುಹಾಸ್ ಶೆಟ್ಟಿ ರೌಡಿ ಶೀಟ್ರು, ಭರತ್ ಕುಂಬ್ಳೆ ರೌಡಿ ಶೀಟ್ರು, ಧರ್ಮ ರಕ್ಷಣೆ ಅಂತ ಹೇಳ್ಬಿಟ್ಟು ಯಾರ್ಯಾರು ಕಡಿತಾ ಇದ್ದಾರೋ ಕಡಿಯೋರೆಲ್ಲರೂ ರೌಡಿಗಳೇ. ಹಾಗಾದ್ರೆ ಓಪನ್ ಆಗಿದೆಯಾ? ರೌಡಿ ಶೀಟ್ರು ಓಪನ್ ಆದ್ಮೇಲೆ ಕಡಿತಿರೋದು ಅವರು ರೌಡಿಗಳೇ, ಯಾರು ಅಮಾಯಕರು ಕಡಿತಿಲ್ಲ. ಅಂದ್ರೆ ಪೊಲೀಸರು ಏನಕ್ಕೆ ಸುಮ್ಮನೆ ಇದ್ದಾರೆ? ಮತ್ತೆ ಯಾರು ಪೊಲೀಸರು? ಅದೇ ಸುಧೀರ್ ಕುಮಾರ್ ರೆಡ್ಡಿ ಮತ್ತೆ SP ಅರುಣ್ ಅಗರ್ವಾಲ್ನ ಮತ್ತೆ ಇನ್ನೊಬ್ಬರನ್ನ ಕಿತ್ತು ಅವ್ರ ಜಾಗಕ್ಕೆ ಅವ್ರನ್ನ ತಂದು ಕೂರಿಸಿದ್ದಾರೆ. ಈಗ ಆಯ್ತು, ಇವ್ರು ಕೆಲಸ ಮಾಡ್ತಾರೆ ಅಂತ ಇಟ್ಕೊಳ್ಳಿ. ಸುಧೀರ್ ಕುಮಾರ್ ರೆಡ್ಡಿ ಹೋದ್ಮೇಲೆ ಮಂಗಳೂರಿನಲ್ಲಿ ಕ್ರಾಂತಿ ಆಗ್ಬೋದಾ? ಒಂದಿಷ್ಟು ಸಮಾಧಾನಗಳು ಸೋಷಿಯಲ್ ಮೀಡಿಯಾದಲ್ಲಿ ಕಾಣಿಸ್ತಿದೆ. ಶರತ್ ಮಡಿವಾಳ ಮತ್ತು ಅಶ್ರಫ್ ಕಲಾಯಿ ಮರ್ಡರ್ ಆಗ್ಬೇಕಾದ್ರೆ ಸುಧೀರ್ ಕುಮಾರ್ ರೆಡ್ಡಿನೇ ಇದ್ದಿದ್ದೆ ಅಲ್ಲಿ. ಎಲ್ಲಿ? ಮಂಗಳೂರಲ್ಲಿ ಕಮಿಷನರ್ ಅವರೇ ಇದ್ದವರು. ಅದೇ ಸುಧೀರ್ ಕುಮಾರ್ ರೆಡ್ಡಿ ಏನೋ ಭಾಳ ವಿಶೇಷವಾಗಿ ಏನೋ ಕೆಲಸ ಮಾಡ್ತಾರೆ ಅಂತ ಏನೋ ಅಲ್ಲ. ಈಗ ಆ್ಯಂಟಿ ಕಮಲ್ ವಿಂಗ್, ಕೋಮುವಾದ, ಇನ್ನಿತರ ವಿಚಾರಗಳಲ್ಲಿ ಇವರೇನಾದರೂ ಕೆಲಸ ಸೀರಿಯಸ್ ಆಗಿ ಮಾಡ್ತಾ ಹೋದರೆ, ಸೀರಿಯಸ್ ಆಗಿ ಮಾಡಿದ್ರೆ ಬಹುಶಃ ಹಿಂಗೆ ಹೋಗ್ಬೋದೇನೋ, ಚೂರು ಕಂಟ್ರೋಲ್ ತರ್ಬೋದೇನೋ. ಬಟ್ ಈ ಪೊಲೀಸ್ ಅಧಿಕಾರಿಗಳು ಏನಾದರೂ ಅಪ್ಪಿತಪ್ಪಿ ಮರಳು ಮಾಫಿಯಾಕ್ಕೆ ಏನಾದ್ರು ಕೈ ಹಾಕಿದ್ರೆ, ಮರಳುಗಳನ್ನ ಏನಾದರೂ ತಡೆಯೋಕ್ಕೆ ಹೋದರೆ ಖಂಡಿತವಲ್ಲೂ ಅವರು 1 ವಾರ ಕೂಡ ಅಲ್ಲಿರಲ್ಲ. ಯಾಕಂದರೆ ಇಲ್ಲಿ ಪಕ್ಷಾತೀತವಾಗಿ ಮರಳು ಮಾಫಿಯಾನ ಮೇಂಟೈನ್ ಮಾಡುವಂಥ ನಾಯಕರಿದ್ದರಲ್ಲಿ. ಎಲ್ಲಿಯಾದರೂ ಅಲ್ಲಿ ವ್ಯಾಪಾರಕ್ಕೆ, ವ್ಯವಹಾರಕ್ಕೆ, ಅವ್ಯವಹಾರಕ್ಕೆ ಕೈ ಇಟ್ಟರೆ ಕಾಂಗ್ರೆಸ್ ಪಕ್ಷವೂ ಸೇರಿದ ಹಾಗೆ, BJP ಪಕ್ಷವೂ ಸೇರಿದ ಹಾಗೆ. ಇವ್ರು ಹೇಳ್ತಾ ಇರ್ತೀನಿ ನಾನು, ಸಾಯ್ಬಿಡ್ರಪ್ಪ, ಪಕ್ಷ ಅಂತ, ಸಂಘಟನೆ ಅಂತ. ಅವರು ಒಂದೇ, ನೀವು ಸುಮ್ಮನೆ ಬಲಿ ಆಗ್ತೀರಾ. ನಿಮ್ಮ ಹೆಣ ಬಿದ್ದಷ್ಟು ಲಾಭ ಅವರಿಗೆ. ಅರ್ಥ ಮಾಡ್ಕೊತಿಲ್ಲ ಇವರು. ಅವ್ರು ಪ್ಲಸ್ ಆಗ್ತಾ ಹೋಗ್ತಾ ಇರ್ತಾರೆ, ಒಂದೊಂದು ಹೆಣ ಬಿದ್ದರೂ ಅರ್ಥನೇ ಆಗ್ತಿಲ್ಲ ಅವರಿಗೆ, ಅರ್ಥನೇ ಮಾಡ್ಕೊಳ್ತಿಲ್ಲ ಇವ್ರಿಗೆ. ಈಗ ಕಮಿಷನರ್ ಮುಂಚೆ ಇದ್ದಂತ ಹೇಳಿದ್ರಿ, ಈಗ ಒಂದು 15 ಡೇಸ್ ಆಯ್ತಾ ಹೋಗಿ ಅವರು? 15 ಡೇಸ್ 20 ಡೇಸ್, ಒಂದು ತಿಂಗಳಂತ ಅನ್ಕೊಳ್ಳಿ. ಈಗ ಸ್ವಲ್ಪ ಮಂಗಳೂರದ ಸೌಂಡ್ ಕಡಿಮೆ ಆಗಿದೆಯಲ್ಲ, ಬಿಕಾಸ್ ಆಫ್ RCBನ ಅಥವಾ ನಿಜವಾಗ್ಲೂ ಮಂಗಳೂರಲ್ಲಿ ಸೌಂಡ್ ಕಡಿಮೆ ಆಗಿದೆಯಾ? ಅಲ್ಲ, ಅವರು ಆಕ್ಟಿವಿಟೀಸ್ಗಳು ಮಂಗಳೂರು ಅಂತಲ್ಲ, ಯಾವುದೇ ಒಂದು ಕೊಲೆಗಳಾದರೆ ಕೊಲೆಗೊಂದು ರಿವೆಂಜ್ ಆಗೋರಿಗೆ ಮಾತ್ರ ಸೌಂಡ್ ಅದು. ಮಂಗಳೂರಿನಲ್ಲಿ
1990 ದಶಕದ ನಂತರ ಅಲ್ಲಿ ನಡೆದಂಥ ಕೊಲೆಗಳು ಒಂದಕ್ಕೊಂದು ರಿವೆಂಜ್ ಆಗಿದೆ. ಒಬ್ಬ ಹಿಂದೂ ಹೊಡೆದ ಒಬ್ಬ ಮುಸಲ್ಮಾನ ಹೊಡಿತಾರೆ, ಒಬ್ಬ ಮುಸಲ್ಮಾನ ಹೊಡೆದ ಒಬ್ಬ ಹಿಂದೂ ಹೊಡಿತಾರೆ. ಒಂದಕ್ಕೊಂದು ರಿವೆಂಜ್ ಇದ್ದಿದ್ದೇ ಅಲ್ಲಿ. ಈಗ ಸುಭಾಷ್ ಶೆಟ್ಟಿ ಮರ್ಡರ್ ಆದ ತಕ್ಷಣ ಸೌಂಡ್ ಇತ್ತು, ಬಚ್ಪೆ ಚಲೋ ಅಂತೆ, 12 ಚೂರಿ ಇರ್ತದ ಪ್ರಕರಣಗಳಾಯಿತು. ಎಲ್ಲಾದರೂ ಮಾಡೋ ಒಂದು ಮುಸ್ಲಿಮ್ನ ಹೊಡಿಬೇಕು ಅಷ್ಟೇ, ಯಾರಿಲ್ಲ. ಈ ಸುಭಾಷ್ ಶೆಟ್ಟಿನ ಹೊಡೆದಾಕಿದ್ರಲ್ಲ, ಅವರಲ್ಲಿ ಯಾರನ್ನಾದ್ರೂ ಹೊಡೆದ್ರೆ ಇಷ್ಟು ಯಾರಿಗೂ ಬೇಜಾರಾಗಲ್ಲ. ಕೊಲೆ ಮಾಡಿದ್ರಪ್ಪ ಸಾಯ್ಲಿ, ಯಾವುದೋ ಒಪ್ಪಲ್ಲ ನಾವು ಆದರೂ ಕೊಲೆನ ಒಪ್ಪಲ್ಲ ಆದರೂ ಆಗಬಾರ್ದು ಅಂತ ಹೇಳ್ತಾನೆ. ಯಾರೋ ಒಬ್ಬ ಅಮಾಯಕನ ಹೊಡಿ 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 ಆಯಿತು, ಹೊಡೆದಾಕ್ತಾರೆ ಅಂತ ಇಟ್ಕೊಳ್ಳಿ. ಸೌಂಡು, ನೀವು ಹೇಳ್ದಂಗೆ ಸೌಂಡು, ರಿವೆಂಜ್ ಆಗೋರು ಸೌಂಡ್. ರೆಹಮಾನ್ ಕೊಲೆ ಆಯಿತಾ, ಅದಾದಮೇಲೆ ಇದ್ದಕ್ಕಿದ್ದಂಗೆ ಮುಸಲ್ಮಾನ ಮುಖಂಡರು ಒತ್ತಡವನ್ನು ಹೇರಿದ್ರು, ಪೊಲೀಸು ಇಲಾಖೆ ಬದಲಾವಣೆ ಆಯಿತು. ಆಮೇಲೆ ಬರೀ ಪೊಲೀಸ್ ಇಬ್ಬರು ಅಧಿಕಾರಿಗಳನ್ನು ಬದಲಾವಣೆ ಮಾಡಿದ್ರಾಗಲ್ಲ, ಇಡೀ ಮಂಗಳೂರಿನ ಪೊಲೀಸ್ ಏನಿದ್ದಾರೆ ಠಾಣೆಗಳು ಕೂತಿದ್ದಾರಲ್ಲ, ನಾಯಕುಡೆಗಳ ಥರ ಬೇರೆ ಹೆಂಗೆ ಬಿಟ್ಟಿದ್ದಾವೆ ಅಂದರೆ, ನಿಮಗೆ ಸಮುದ್ರದ ಆಳಕ್ಕಿಂತ ಇನ್ನೂ ಕೆಳಗಡೆ ಹೋಗ್ಬಿಟ್ಟು ಬೇರೆ ಬಿಟ್ಬಿಟ್ಟಿದ್ದಾರೆ. ಅವ್ರ ಕಡೆ ಈಗ ಎಲ್ಲೋ ಒಂದು ಕಡೆ ನಿಮಗೆ ಸಂಘ ಪರಿವಾರದ ಒಬ್ಬರು ನಾಯಕರು ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ, ನೆನಪಿದೆ ನನಗೆ. ನಾವು ತಲೆ ಕೆಡಿಸ್ಕೊಳ್ಳಲ್ಲ, ಪೊಲೀಸ್ ಡಿಪಾರ್ಟ್ಮೆಂಟೇ ನಮ್ಮದು ಅಂತ, ನಮಗೆಲ್ಲ ಇನ್ಫಾರ್ಮೇಷನ್ ಅಲ್ಲಿಂದ ಬರುತ್ತೆ ಅಂತೇಳಿ. ಹಾಗೆ ಇಡೀ ಪೊಲೀಸ್ ಇಲಾಖೆನ ಸರ್ಜರಿ ಮಾಡಬೇಕು ಅನ್ನೋ ಒತ್ತಡ ಇದೆ. ಆ ಕೆಲಸ ಕೂಡ ಆಗ್ತಾ ಇದೆ. ಅದು ಏನೇ ಆದರೂ ಕೂಡ ಒಂದು ರಿವೆಂಜ್ ಹೊಡೆದಿದ್ದಾರೆ, ಸೈಲೆಂಟಾಗೇ ಇರ್ತದೆ. ಆದರೆ ಈ ಹತ್ಯೆಗಳಿಗೆ ಒಂದು ರಿವೆಂಜ್ ಆಗೋವರೆಗೂ, ಈಗ ಫಾಜಿಲ್ ಮರ್ಡರ್ ಆದಮೇಲೆ ಕೊಲೆಗಳಾಗಿರಲಿಲ್ಲ, 1-2 ವರ್ಷ ಗ್ಯಾಪ್ ಇತ್ತು. ಹೌದು, 2 ವರ್ಷ ಗ್ಯಾಪ್. ಸುಭಾಷ್ ಶೆಟ್ಟಿನ ಕೊಲೆ ಮಾಡಿದ್ರಲ್ಲಿ ಫಾಜಿಲ್ ಅಣ್ಣ ಇದ್ದ, ಹೌದು, ಅಣ್ಣ ಕಾಯ್ತಾ ಇದ್ದ. ಸುಭಾಷ್ ಶೆಟ್ಟಿಗೆ ಯಾರು ಆಗಲ್ಲ ಅಂತ ಹೇಳ್ಬಿಟ್ಟು ಅವ್ರನ್ನೆಲ್ಲ ಕಲೆ ಹಾಕ್ದ, ಎಲ್ಲ ಒಟ್ಟಿಗೆ ಸೇರಿ ಹೊಡೆದಾಕ್ತಾರೆ. ಫಾಜಿಲ್ ಹತ್ಯೆಗೆ ರಿವೆಂಜ್, ನೀನು ಫಾಜಿಲ್ನ ಹೊಡೆದೆ, ನಾವು ನಿಮ್ಮನ್ನು ಹೊಡೆದ್ವಿ. ಹಾಗಾಗಿ ಸುಭಾಷ್ ಶೆಟ್ಟಿ ಮರ್ಡ್ರಿಗೆ ಆಗುವಂಥ ಫೀಲು, ಆಮೇಲೆ ರೆಹಮಾನ್ ಮರ್ಡ್ರಿಗೆ ಆಗೋ ಫೀಲ್ಗಳು ಬೇರೆ ಬೇರೆ. ಹೌದು, ಇವನು ಹೊಡೆದ, ಇವನು 2 ಕೊಲೆ ಮಾಡಿದ್ದಾನೆ, ಕೊಲೆ ಮಾಡಿದ ತಪ್ಪಿಗೆ ಇವನು ಕೊಲೆ ಆಗಿದೆ. ಆದರೆ ರೆಹಮಾನ್ ಏನು ಮಾಡ್ದ, ರೆಹಮಾನು ಆತನನ್ನು ಕೊಲೆ ಮಾಡಿದಂಥ ದೀಪಕ್ ಅಪ್ಪ ಹಂಗೆ ಕರೆಂಟ್ ಹೊಡೆದು ಆಸ್ಪತ್ರೆ ಸೇರಿದಾಗ ರಕ್ತ ಕೊಟ್ಟಿದ್ದ. ಕರೆಕ್ಟ್, ಇದೆಲ್ಲ ಓದ್ದೆ ನಾನು. ಓದ್ ಸತ್ಯ ಅದು, ನಾನೇ ಹೇಳಿರ್ತೀನಿ, ನಂದೇನೋ ನೋಡಿರ್ತೀರ ನೀವು. ಇದೇ ದೀಪಕ್ ತಂದೆ, ದೀಪಕ್ ತಂದೆ ಸತ್ತೋಗಿದ್ದಾರೆ ಈಗ. ಹೌದು, ಅವರು ಕರೆಂಟ್ ಹೊಡೆದು ಆಸ್ಪತ್ರೆ ಸೇರಿದಾಗ ಅವ್ರಿಗೆ ರಕ್ತ ಕೊಟ್ಟಿದ್ದು ರೆಹಮಾನು. ಆಮೇಲೆ ಕೊಲೆ ಆದ್ನಲ್ಲ, ಕೊಲೆ ಆಗಬೇಕಾದ್ರೆ ಏನು ಆ ಜಾಗ, ಕೊಲೆ ಆದ ಜಾಗ ದೀಪಕ್ ಮನೆ ಇದೆ, ಅವನ ಮನೆಗೆ ಮರಳು ಹಾಕಿದ್ದು, 2 ಲೋಡ್ ಮರಳು ಆಲ್ರೆಡಿ ಹಾಕಿದ್ದ, ದುಡ್ಡು ತಗೊಂಡಿರಲಿಲ್ಲ. ಆಮೇಲೆ ಇದೇ ದೀಪಕ್ ಮನೆಗೂ ರೆಹಮಾನ್ ಮನೆಗೂ 6 ಕಿಲೋಮೀಟರ್ ಗ್ಯಾಪು. ಇವನು ಫೋನ್ ಮಾಡಿಬಿಟ್ಟು ಕೊಲೆ ಮಾಡೋ ಪ್ಲಾನ್ ಮಾಡಿಬಿಟ್ಟು ಫೋನ್ ಮಾಡಿ ಮರಳು ಬೇಕಂತ ಹೇಳ್ತಾನೆ. ಮರಳು ಹಾಕಕ್ಕಂತ ಹೋಗ್ಬೇಕಾದ್ರೆ 3 ಕಿಲೋಮೀಟರ್ ಹೋಗ್ತಾ ಇರಬೇಕಾದ್ರೆ ದೀಪಕ್ಕಿನ ಅಮ್ಮ ಮತ್ತು ತಮ್ಮ ರೋಡಲ್ಲಿ ನಡ್ಕೊಂಡು ಹೋಗ್ತಿರ್ತಾರೆ, ಅವ್ರನ್ನ ಟಿಪ್ಪರ್ ಹಾಕ್ಸ್ಕೊತಾರೆ, ಅವ್ರನ್ನ ಗಾಡೀಲಿ ಕೂರಿಸ್ಕೊಂಡು ಹೋಗ್ಬಿಟ್ಟು ಡ್ರಾಪ್ ಕೊಡ್ತಾರೆ. ಅಮ್ಮ ಮತ್ತು ಇವನು ತಮ್ಮ, ದೀಪಕ್ ಅಮ್ಮ ತಮ್ಮ ಮನೆ ಒಳಗಡೆ ಇದ್ದಾಗ ಹೊರಗಿಂದ ಲಾಕ್ ಮಾಡಿ ಹೊರಗಡೆ ಕೊಚ್ಚೋದು ಇವನ್ನ. ನೋಡಿ, ಅಪ್ಪನಿಗೆ ರಕ್ತ ಕೊಟ್ಟ ದೀಪಕ್, ಅಪ್ಪನ ದೇಹದಲ್ಲಿ ರೆಹಮಾನ್ ರಕ್ತ ಇತ್ತು, ದೀಪಕ್ ಕಟ್ತಾ ಇದ್ದ ಮನೆಯಲ್ಲಿ ರೆಹಮಾನ್ ಕೊಟ್ಟು ಮರಳಿತ್ತು. ಅವನಂತ ಅಂದ್ರೆ ಮಂಗಳೂರು ಸ್ವಲ್ಪ ಜನಗಳಿಗೆ ಈ ತರ ಆಕ್ಟಿವಿಟೀಸ್ ಇಟ್ಕೊಂಡವ್ರಿಗೆ ಮನುಷ್ಯತ್ವ ಇಲ್ವಾ, ಮನುಷ್ಯತ್ವ ಮರ್ತ್ಬಿಟ್ಟಿದಾರ. ಧರ್ಮದ ನಶೆ ಇದೆಯಲ್ಲ ಸರ್, ನೀವು ಡ್ರಗ್ಸ್ಗೆ ಅಂತ ಅಪಾಯಕಾರಿ. ಧರ್ಮದ ನಶೆ ಒಂದು ಲೆವೆಲ್ ತನಕ ಇರಬೇಕು. ಧರ್ಮ ಎಲ್ಲದಕ್ಕೂ ಎಲ್ಲಾ ಟೈಮ್ ಒಂದು ಮಾತು ಹೇಳ್ತೀನಿ, ಹೇಳಿದೆ ಇವ್ರಿಗೆ ಒಂದು ಫೀಲ್ನ ಬಿತ್ತಿದ್ದಾರೆ. ಮುಸಲ್ಮಾನರು ಒಂದಲ್ಲ ಒಂದು ದಿನ ಇದನ್ನು ಇಸ್ಲಾಂ ರಾಷ್ಟ್ರ ಮಾಡ್ತಾರೆ, ಇಲ್ಲಿನ ಹಿಂದೂಗಳಿಗೆ ಉಳಗಾಲ ಇಲ್ಲ ಅಂತ. ಸರ್ 7 ಜನ್ಮದ ಬಗ್ಗೆ ನಂಬಿಕೆ ಇಲ್ಲ, ಸುಮ್ಮನೆ ಸಮಾಧಾನಕ್ಕಾದ್ರೂ ಮಾತಾಡೋದಾದ್ರೆ 7 ಜನ್ಮ ಎತ್ತು ಬಂದರೂ ಈ ದೇಶ ಇಸ್ಲಾಂ ರಾಷ್ಟ್ರ ಆಗಲ್ಲ ಸರ್. ಯಾಕಂದ್ರೆ ಅಖಂಡ ಭಾರತ ಅಂತೀವಿ ನಾವು. ಈ ಅಫ್ಘಾನಿಸ್ತಾನ, ಪಾಕಿಸ್ತಾನ, ಬಾಂಗ್ಲಾದೇಶ, ಇದೊಂದು ಸರ್ಕಲ್ ಇದು. ಈ ನೆಲವನ್ನು, ಈ ಭೂಮಿಯನ್ನು 700 ವರ್ಷ ಇಸ್ಲಾಂ ಆಳಿದೆ. 700 ವರ್ಷ ಇಸ್ಲಾಂ ಆಳಿದ ನೆಲ ಇದು. ನಿಮ್ಗೊತ್ತು ಮೊಘಲರು, ಬಹುಮನಿ ಸುಲ್ತಾನರು, 700 ಇಯರ್ಸು. ಯಾರ ಸಂಖ್ಯೆ ಜಾಸ್ತಿ ಇದೆ ಸರ್ ಇವತ್ತು ಇಲ್ಲಿ? ಹಿಂದೂಗಳ ಸಂಖ್ಯೆ ತಾನೆ. ಹೌದು. 700 ವರ್ಷ ಆಳ್ದವ್ರಿಗೆ ಕನ್ವರ್ಟ್ ಮಾಡೋದೇ ಉದ್ದೇಶ ಆಗಿದ್ರೆ, ಕತ್ತಿಯಲ್ಲೇ ಕನ್ವರ್ಟ್ ಮಾಡೋ ಉದ್ದೇಶ ಆಗಿದ್ರೆ 700 ವರ್ಷ ಬೇಕಿತ್ತ ಇದನ್ನು ಇಸ್ಲಾಂ ರಾಷ್ಟ್ರ ಮಾಡೋಕ್ಕೆ? ಇವತ್ತು ಇಸ್ಲಾಂ ಸಂಖ್ಯೆ ನಿಮಗೆ ಇಷ್ಟಿದೆ, 14% ಇದೆ. 86%, 84% ನಿಮಗೆ ಹಿಂದೂಗಳಿದ್ದಾರೆ. ಹೌದು. ಇನ್ನು 1-2% ಬೇರೆಯವ್ರು ಇರ್ಬೋದು. 700. ಇನ್ನು ಬ್ರಿಟಿಷರು ತಗೊಳ್ಳಿ, ಎಷ್ಟು ವರ್ಷ ಆಳಿದೆ? 200+ ಇಯರ್ಸ್ ಈ ನೆಲವನ್ನು ಆಳಿದ್ದಾರೆ ಅವರು. ಅವ್ರಿಗೆ ಮತಾಂತರ ಮಾಡೋದೇ ಉದ್ದೇಶ ಇದ್ದಿದ್ರೆ ಒಬ್ಬ ಹಿಂದೂ ಇರ್ತಿರಲ್ಲ, ಒಬ್ಬ ಮುಸಲ್ಮಾನ ಇರ್ತಿರಲ್ಲ, ಎಲ್ಲ ಕ್ರೈಸ್ತರೇ. ನೀವು ರಾಬರ್ಟ್ ಆಗಿರ್ತಿದ್ರೆ, ನಾನು ಡೇವಿಡ್ ಆಗಿರ್ತಿದ್ದೆ. ಇಂಗ್ಲೀಷಲ್ಲಿ ನಾವು ಚಾನಲ್ ನಡೆಸ್ತಾ ಇರ್ಬೇಕಿತ್ತು ಈಗ, ಅಲ್ವಾ? ನಿಜ.
ಈ ಈ ಈ ಸಾಮಾನ್ಯವಾದ ಜ್ಞಾನ ಇವ್ರ ತಲೆ ಹೋಗ್ಬೇಕು. 700 ವರ್ಷ ಆಳಿದ ಇಸ್ಲಾಂ ಕೈಯಲ್ಲಿ ಇದನ್ನು ಇಸ್ಲಾಂ ರಾಷ್ಟ್ರ ಮಾಡೋಕ್ಕಾಗಲಿಲ್ಲ. 100 ವರ್ಷ ಈ ದೇಶವನ್ನು ಆಳಿದ ಬ್ರಿಟಿಷರ ಕೈಯಲ್ಲಿ ಇದನ್ನು ಕ್ರೈಸ್ತ ರಾಷ್ಟ್ರ ಮಾಡಲಿಕ್ಕಾಗಿಲ್ಲ. ಅಂದಮೇಲೆ ಈ ದೇಶದ ಅಖಂಡತೆ ಏನಿದೆ ಪರಂಪರೆ ಅದು ಹೀಗೆ ಇರ್ತದೆ ಶಾಶ್ವತವಾಗಿ. ಯಾವುದೇ ಕಾರಣಕ್ಕೂ ಇವತ್ತು ಯಾರೋ ಮುಸಲ್ಮಾನರು ಬಂದು ಇದನ್ನು ಇಸ್ಲಾಂ ರಾಷ್ಟ್ರ ಮಾಡ್ತಾರೆ, ಹಿಂದೂಗಳನ್ನು ಓಡಿಸ್ತಾರೆ. ಈ ಸಂಘ ಕೃಪಾಪೋಷಿತ ಈ ಕುತಂತ್ರದಿಂದ ಹಿಂದೂ ಮುಸ್ಲಿಮರನ್ನು ಒಡೆದು ಆಳಿ ಆ ಮೂಲಕ ರಾಜಕಾರಣವನ್ನು ಮಾಡಿದ್ರೆ ಮಾತ್ರ ಸರಳವಾಗ್ತೀವಿ ಅನ್ನುವಂಥ ಸಂಘ ಪರಿವಾರ ಮತ್ತು ಈ BJPಯ ದುರುದ್ದೇಶವನ್ನು ಇವರು ಅರ್ಥ ಮಾಡ್ಕೊಳ್ಳದೆ ಇದ್ರೆ ಇದರಲ್ಲಿ ಬರೀ ಬಿಜೆಪಿಯವ್ರು ಮಾತ್ರ ಇದಾರೋ ಅಥವಾ ಕಾಂಗ್ರೆಸ್ ಅವರು ಕೂಡ ಇದಾರೋ? ಅಲ್ಲ, ಈಗ ಒಂದು ಅಜೆಂಡಾ ಅಂತ ಏನಿದೆ. ಯಾಕೆಂದ್ರೆ ಇಲ್ಲಿ ಇಬ್ರು ಪೊಲಿಟಿಕಲ್ ಪಾರ್ಟಿಗಳೇನೆ. ಹೌದು, ಓಕೆ, ಅವ್ರವ್ರ ಟೈಮ್ಗೆ ಹೇಗೆ ಬೇಕೋ ಹಾಗೆ ಮಾಡ್ಕೊಂತಾರೆ. ಈಗ ಹಿಂದೂ ಹತ್ರ ಏನ್ ಮಾತಾಡ್ಬೇಕು ಹಿಂದೂ ಹತ್ರ ಮಾತಾಡ್ತಾರೆ, ಮುಸ್ಲಿಂ ಅವ್ರ ಹತ್ರ ಏನ್ ಮಾತಾಡ್ಬೇಕು ಅದನ್ನ ಮಾತಾಡ್ತಾರೆ. ಸೊ ಅದಕ್ಕೆ ಕೇಳ್ತಾರೆ, ಇದು ಇಬ್ರದ್ದು ಅಜೆಂಡಾ ಇದೆಯಾ? ಕಾಂಗ್ರೆಸ್ ಪಕ್ಷ ಮತ್ತೆ BJP ಪಕ್ಷ ಅಂತ ತಗೊಳ್ರೆ, ರಾಜಕಾರಣಿಗಳು ಈ ನಾಯಕರನ್ನ ಬದಿಗಿಟ್ಟು ಎರಡು ಪಕ್ಷದ ಸಿದ್ಧಾಂತ ತಗೊಂಡ್ರೆ, ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಜಾತ್ಯತೀತ ಸಿದ್ಧಾಂತ, ಸೆಕ್ಯುಲರ್ ಪಾರ್ಟಿ. BJP ಸಿದ್ಧಾಂತ ಕೋಮುವಾದದ ಸಿದ್ಧಾಂತ. ಅವರು ಹಿಂದೂ ತುಷ್ಟೀಕರಣದ ಮೂಲಕನೇ ರಾಜಕಾರಣ ಮಾಡ್ತಾ ಬಂದಿದ್ದಾರೆ. ಮುಸಲ್ಮಾನರು ಬಹುಶಃ ಏನಾದರೂ ಭಾರತದಲ್ಲಿ ಒಬ್ಬನೇ ಒಬ್ಬ ಮುಸಲ್ಮಾನ ಇಲ್ಲದೆ ದಿನ ಯಾವತ್ತಿರಲ್ವೋ ಅವತ್ತು BJP ಸತ್ತು ಹೋಗ್ತದೆ. ಮುಸ್ಲಿಂ ಬೇಕು ಅವರಿಗೆ, ಮುಸ್ಲಿಮ್ಸ್ನ ತೋರಿಸ್ಬೇಕು. ಮತ್ತು ಪಾಕಿಸ್ತಾನ ಉದ್ದಕ್ಕೂ ನೀವು ಯೋಚನೆ ಮಾಡಿ. ಮೊನ್ನೆ CT ರವಿ ಬೆಳಗಾಂನಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ಏನಂತ ಕರೆದ? ಪ್ರಾಸ್ಟಿಟ್ಯೂಟ್ ಅಂತ ಕರೆದ. ಅದಾದಮೇಲೆ ಕರೆದಿಲ್ಲ ಅಂತ ಹೇಳ್ದ. ಅದಾದಮೇಲೆ ನಾನು ಆಮೇಲೆ ಕ್ಷಮೆ ಕೇಳ್ತೀನಿ, ಆಮೇಲೆ ಬಾಗಿನ ಕೊಡ್ತೀನಿ, ಏನೇನೋ ಡೌಗಳು ಮಾಡ್ಕೊಂಡು ಬಂದರು. ಯಾರು? CT ರವಿ ಅವರು, ಸನ್ಮಾನ್ಯ CT ರವಿ ಅವರು. ಇದೇ CT ರವಿ ಅವರ ಕೇಸಿಗೆ ಸಂಬಂಧಪಟ್ಟಂಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸ್ಟೋರಿ, ಲಕ್ಷ್ಮೀ ಹೆಬ್ಬಾಳ್ಕರ್ CT ರವಿ ಇವ್ರು ಅವ್ರಿಗೆ ಬೈದಿದ್ದು, ಅವ್ರು ಕಣ್ಣೀರು ಹಾಕಿದ್ದು. ಇಲ್ಲೇನಾದ್ರೂ ಪಾಕಿಸ್ತಾನದ ಕತೆ ಇದೆಯಾ? ನಮ್ಮ ಆರ್ ಅಶೋಕ್ BJPಯ ವಿರೋಧ ಪಕ್ಷದ ನಾಯಕರು. ನನಗೆ ಒಂದೊಂದು ಸಲ ಆಶ್ಚರ್ಯ ಆಗುತ್ತೆ. BJP ಹೈಕಮಾಂಡು ಅವ್ರದ್ದು ಸಿದ್ಧಾಂತ, ಕೋಮುವಾದ ಸಿದ್ಧಾಂತ ಏನೇ ಇರಲಿ, ಒಂದು ಆಯ್ಕೆ ಮಾಡಬೇಕಾದ್ರೆ ಸ್ವಲ್ಪ ತಲೆ ಸರಿ ಇರೋರನ್ನ ಆಯ್ಕೆ ಮಾಡ್ಬೇಕು ತಾನೆ. ಮಾಡ್ಬಿಟ್ರೆ ಅವ್ರ ಬೆಳೆ ಬೇಯಿಸ್ಕೊಳ್ಳೋದೇ. ನಾನು ಹೇಳ್ತಿರೋದು ಸ್ವಲ್ಪ ಮೆಂಟ್ಲುಗಳನ್ನು ಹಾಕಿ, ಫುಲ್ ಮೆಂಟ್ಲುಗಳನ್ನು ಯಾಕೆ ಹಾಕ್ತೀರಾ? ಆರ್ ಅಶೋಕ್ ಎಂತ ಮೆಂಟ್ಲ್ ಸ್ಟೇಟ್ಮೆಂಟ್ ಕೊಡ್ತಾರೆ ಅಂದರೆ, CT ರವಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ ಪ್ರಕರಣದಲ್ಲಿ ಪಾಕಿಸ್ತಾನದ ಕೈವಾಡ ಇದೆ ಅಲ್ಲ. CT ರವಿದು ನಾಲ್ಗೆ, ಅವನ ಮನಸ್ಸಲ್ಲಿರುವಂಥ ಕೊಳಕು, ಆ ಕೊಳಕಿಗೂ ಪಾಕಿಸ್ತಾನಕ್ಕೆ ಏನು ಸಂಬಂಧ? ಮಾತಿದ್ರೆ ಪಾಕಿಸ್ತಾನ ತರೋದಿಲ್ಲ. ಇಲ್ಲಿ ಯಾವುದಿಲ್ಲ, ಒಂದು ನಾಯಿ 4 ಮರಿ ಹಾಕ್ಲಿ, ಅದಕ್ಕೆ ಪಾಕಿಸ್ತಾನ ಕಾರಣ ಅಂತಾರೆ. ಅದು ಸಾಬರಮನೆ ನಾಯಿ ಆಗ್ಬೇಕು. ಅದು ಹಿಂದೂ ಬಾರಿ ಪರವಾ. ಸಾಬರಮನೆ ನಾಯಿ ಮರಿ ಹಾಕಿದ್ರೆ ಆ ನಾಯಿನ ಮರಿ ಹಾಕ್ಸಿದ್ದೆ ಪಾಕಿಸ್ತಾನ ಕೃಪದಿಂದ. ಆ ಮರಿ ಹಾಕಿರೋದು ಯಾಕಂದ್ರೆ ಅದಕ್ಕೆ ಹುಚ್ಚನ್ನು ಹಿಡಿಸಿ ಆ ನಾಯಿ ಮರಿಯನ್ನು ಬೆಳೆಸಿ ಅದನ್ನ ಹಿಂದೂಗಳನ್ನು ಕಚ್ಚಿಸಿ ಅದನ್ನ ಹುಚ್ಚು ನಾಯಿ ಜಿಹಾದ್ ಮಾಡಕ್ ಹೊರಟಿದ್ದಾರೆ ಅಂತಾರೆ. ಸರ್ ಅವ್ರು ಹೇಳ್ತಾರೆ ಸರ್, ಚಪ್ಪಾಳೆ ತಟ್ಟೋ ನಮಗೆ ಕಾಮನ್ ಸೆನ್ಸ್ ಬೇಡವಾ? ಇನ್ನು ಜನ ಬುದ್ಧಿ ಕಲ್ತಿಲ್ವಾ ಸರ್? ಜನಕ್ಕೆ ನಮಗೆ ಏನಾಗಿದೆ ಇವರಿಗೆ ಅರ್ಥನೇ ಆಗ್ತಿಲ್ಲ. ನಾವು ಹೇಳ್ತಾನೆ ಇದ್ದೀವಿ, ಮಂಗಳೂರು ಬಿದ್ದಂಥ 20ಕ್ಕೂ ಹೆಚ್ಚು ಕೊಲೆಗಳಲ್ಲಿ ಎಲ್ಲರೂ ಬಡವರು ಮನೆ ಮಕ್ಕಳು. ನಿಮಗೆ ನಲ್ಲೂರು ಹಮೀದು, ಆ ಆಟೋ ಡ್ರೈವರ್ ನರಸಿಂಹ ಶೆಟ್ಟಿಗಾರು, ಪೊಳಲೆ ಅನಂತು, ಕ್ಯಾಂಡಲ್ಸ್ ಅಂತು, ಶರತ್ ಮಡಿವಾಳ, ಅಶ್ರಫ್ ಕಲಾಯಿ, ಫಾಜಿಲ್, ಸುಹಾಸ್ ಶೆಟ್ಟಿ, ಅಬ್ದುಲ್ ರೆಹಮಾನು ಯಾವ ಹಿನ್ನೆಲೆ ಸರ್? ಇದ್ರಲ್ಲಿ ಕರ್ನಾಟಕ ಪ್ರಭಾಕರ್ ಭಟ್ಟನ ಮಕ್ಕಳು ಯಾರಾದ್ರಾಗಲಿ, ಮುಸಲ್ಮಾನ ಮುಖಂಡರ ಮಕ್ಕಳು ಯಾರಾದ್ರಾಗಲಿ ಇದಾರಾ? ಎಲ್ಲ ಬಡವ್ರ ಮಕ್ಕಳು. ಕೊಲೆ ಮಾಡೋನು ಬಡವ, ಕೊಲೆ ಆಗೋನು ಬಡವ ಹೇಳ್ತಾನೆ ಇದ್ದೀವಿ, ಅರ್ಥ ಮಾಡ್ಕೊಳ್ಳಲ್ಲ. ಧರ್ಮ ರಕ್ಷಣೆ, ಈಗ ಸುಹಾಸ್ ಶೆಟ್ಟಿ ಸಾವಿಗೆ ಮರುಗುತ್ತಿರುವಂತಹ BJP ಕೀರ್ತಿ ಕೊಲೆ ಬಗ್ಗೆ ಮಾತಾಡಲ್ಲ. ಎಲೆಕ್ಷನ್ ಬಂದರೆ ಹಿಂದೂ ನಾವೆಲ್ಲ ಒಂದು. ಈಗ ಸುಹಾಸ್ ಶೆಟ್ಟಿ ಮೇಲ್ಜಾತಿಯ ಶೆಟ್ಟಿ ಜಾತಿಗೆ ಸೇರಿದಂಥ ವ್ಯಕ್ತಿ, ಕೀರ್ತಿ ದಲಿತ, ಒಳಕತೆ ಐತಲ್ಲ ದಲಿತವ. ಈ ಮೈಂಡ್ ಸೆಟ್ಟಿಗೆ ಏನಂತ ಇದು ಯಾಕೆ ಅರ್ಥ ಆಗಲ್ಲ ಇವಕ್ಕೆ? ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.